ಪ್ರೈಸ್ ದ ಲಾರ್ಡ್. ಇಂದು ಈ ವಿಡಿಯೋ ನೋಡುತ್ತಿರುವ ನಿಮಗೆ ದೇವರು ವಿಶೇಷವಾಗಿ ಈ ಸಂದೇಶವನ್ನು ಕಳುಹಿಸಿದ್ದಾನೆ ಎಂದು ನಾನು ನಂಬುತ್ತೇನೆ. ಇದು ಸಾಮಾನ್ಯ ಮಾತಲ್ಲ, ಇದು ನಿಮಗಾಗಿ. ನಿಮ್ಮ ಮನಸ್ಸಿನಲ್ಲಿ ಹೇಗೆ ಆಗುತ್ತದೆ ಎಂಬ ಪ್ರಶ್ನೆ ಓಡುತ್ತಿದೆಯಾ? ನಿದ್ರೆಯನ್ನು ಕಸಿದುಕೊಳ್ಳುವ ಯೋಚನೆಗಳಿವೆಯಾ? ಹೊರಗೆ ನಗಿದರೂ ಒಳಗೆ ಭಯವಿದೆಯಾ? ಇಂದು ದೇವರು ನಿಮಗೆ ಹೇಳುವ ಮಾತು: ನಿಮ್ಮ ಚಿಂತೆಯನ್ನು ಒಂಟಿಯಾಗಿ ಹೊತ್ತುಕೊಳ್ಳಬೇಡಿ. ನಿಮ್ಮ ಭಾರವನ್ನು ನನಗೆ ಕೊಡಿ, ನಾನು ನಿಮಗೆ ಶಾಂತಿ ನೀಡುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ಶುಭಾಶಯಗಳು. ನೀವು ನೋಡುತ್ತಿರುವುದು ದ ವರ್ಡ್ ಆಫ್ ಜೀಸಸ್ ಮಿನಿಸ್ಟ್ರಿ. ನಿಮಗೆ ಪ್ರೇಯರ್ ರಿಕ್ವೆಸ್ಟ್ ಇದ್ದರೆ ಸ್ಕ್ರೀನ್ನಲ್ಲಿ ಕಾಣುವ ವಾಟ್ಸ್ಆಪ್ ಸ್ಕ್ಯಾನರ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ಈ ಸಂಖ್ಯೆಗೆ ಮೆಸೇಜ್ ಮಾಡಿ 6305396159. ನಾವು ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಈ ಮಿನಿಸ್ಟ್ರಿಯನ್ನು ಸಪೋರ್ಟ್ ಮಾಡಲು ಇಚ್ಛಿಸಿದ್ದರೆ ಸ್ಕ್ರೀನ್ನಲ್ಲಿ ಕಾಣುವ ಆಫರಿಂಗ್ ಸ್ಕ್ಯಾನರ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ಈ ಸಂಖ್ಯೆಗೆ ಆಫರಿಂಗ್ ಕಳುಹಿಸಬಹುದು 6281909479. ಆಫರಿಂಗ್ ಸಂಪೂರ್ಣವಾಗಿ ಆಪ್ಷನಲ್. ಇಂದು ಸಂದೇಶಕ್ಕೆ ಬರುವುದಾದರೆ, ಇಂದು ಅನೇಕರು ಚಿಂತೆಯಲ್ಲಿ ಬದುಕುತ್ತಿದ್ದಾರೆ. ಹಣ, ಉದ್ಯೋಗ, ಆರೋಗ್ಯ, ಕುಟುಂಬ, ಭವಿಷ್ಯ ಎಲ್ಲವೂ ಒತ್ತಡ ಕೊಡುತ್ತಿದೆ. ಹೊರಗೆ ಬಲವಾಗಿ ಕಾಣಿಸಿದರೂ ಒಳಗೆ ಮನಸ್ಸು ದಣಿಯುತ್ತಿದೆ. ಇಂದು ದೇವರು ಹೇಳುತ್ತಾರೆ, ದೇಹ ದಣಿದರೂ ಪರವಾಗಿಲ್ಲ, ಮನಸ್ಸು ಮುರಿಯಬಾರದು. ಮನಸ್ಸನ್ನು ಕಾಪಾಡುವುದು ದೇವರ ಶಾಂತಿ. ದೇವರ ವಾಕ್ಯ ಓದೋಣ. ಫಿಲಿಪ್ಪಿಯವರಿಗೆ 4:6-7. ಯಾವ ವಿಷಯದಲ್ಲೂ ಚಿಂತಿಸಬೇಡಿ. ಎಲ್ಲಾ ವಿಷಯಗಳಲ್ಲಿ ಪ್ರಾರ್ಥನೆ ಮತ್ತು ವಿನಂತಿಗಳ ಮೂಲಕ ಕೃತಜ್ಞತೆಯೊಂದಿಗೆ ನಿಮ್ಮ ಬೇಡಿಕೆಗಳಲ್ಲೂ ದೇವರಿಗೆ ತಿಳಿಸಿರಿ. ಅಂತೆಯೇ ಎಲ್ಲಾ ಜ್ಞಾನಕ್ಕೂ ಮೀರಿದ ದೇವರ ಶಾಂತಿ ನಿಮ್ಮ ಹೃದಯಗಳನ್ನು ಮತ್ತು ನಿಮ್ಮ ಯೋಚನೆಗಳನ್ನು ಕಾಪಾಡುತ್ತದೆ. ಇದು ದೇವರ ವಾಗ್ದಾನ, ದೇವರು ನೀಡುವ ರಹಸ್ಯ. ಚಿಂತೆಯನ್ನು ಪ್ರಾರ್ಥನೆಗೆ ಮಾರ್ಪಡಿಸಿ. ನಾವು ಚಿಂತೆಗೆ ಹೆಚ್ಚು ಸಮಯ ಕೊಡುವೆವು, ಪ್ರಾರ್ಥನೆಗೆ ಕಡಿಮೆ. ಭಯಕ್ಕೆ ಆಹಾರ ಕೊಟ್ಟೆವು, ನಂಬಿಕೆಗೆ ಕೊಡಲ್ಲ. ಆದರೆ ದೇವರು ಹೇಳುತ್ತಾರೆ, ಭಯ ಹೆಚ್ಚಾದರೆ ಪ್ರಾರ್ಥನೆ ಹೆಚ್ಚಿಸಿ. ಒಂದು ಚಿಕ್ಕ ಕಥೆ. ಒಬ್ಬ ವ್ಯಕ್ತಿಗೆ ರಾತ್ರಿ ಭಯ ಬರುತ್ತಿತ್ತು. ನಾಳೆ ಏನು? ಹಣ ಹೇಗೆ? ಉದ್ಯೋಗ ಹೋಗುತ್ತದೆಯಾ? ನಿದ್ರೆ ಬರಲಿಲ್ಲ. ಒಂದು ದಿನ ಅವನು ದೇವರಿಗೆ ಅತ್ತನು, ಪ್ರಭು, ನನ್ನ ಮನಸ್ಸು ನಿಲ್ಲುವುದಿಲ್ಲ, ಶಾಂತಿ ಕೊಡಿ. ಅವನು ಈ ವಚನ ಓದಿದ. ಅವನು ನಿರ್ಧಾರ ಮಾಡಿದ, ಚಿಂತೆ ಬಂದಾಗೆಲ್ಲ ಅದನ್ನೇ ದೇವರಿಗೆ ಹೇಳುತ್ತೇನೆ. ಅವನು ಪ್ರತಿ ಭಯವನ್ನು ದೇವರಿಗೆ ಒಪ್ಪಿಸಿದನು. ಪ್ರಭು, ನೀನೇ ನೋಡಿಕೋ ಎಂದು ಹೇಳಿದನು. ಕೆಲವು ದಿನಗಳಲ್ಲಿ ಸಮಸ್ಯೆಗಳು ತಕ್ಷಣ ಹೋಗದಿದ್ದರೂ ಅವನ ಒಳಗೆ ಶಾಂತಿ ಬಂತು. ಯೋಚನೆಗಳು ಕಡಿಮೆಯಾದವು, ನಂಬಿಕೆ ಹೆಚ್ಚಾಯಿತು. ಕೆಲವೊಮ್ಮೆ ದೇವರು ಪರಿಸ್ಥಿತಿಯನ್ನು ತಕ್ಷಣ ಬದಲಾಯಿಸುವುದಿಲ್ಲ, ಆದರೆ ನಮ್ಮ ಹೃದಯವನ್ನು ಮೊದಲು ಬದಲಾಯಿಸುತ್ತಾರೆ. ಇಂದು ದೇವರು 5 ಹೆಜ್ಜೆಗಳು. ಚಿಂತೆ ಬಂದಾಗ ನಿಲ್ಲಿರಿ. ಚಿಕ್ಕ ಪ್ರಾರ್ಥನೆ ಮಾಡಿ, ಪ್ರಭು, ನನ್ನ ಮನಸ್ಸಿಗೆ ಶಾಂತಿ ಕೊಡು. ನಿಮ್ಮ ಬೇಡಿಕೆಯನ್ನು ದೇವರಿಗೆ ತಿಳಿಸಿರಿ. ಕೃತಜ್ಞತೆ ಹೇಳಿರಿ. ದೇವರ ಶಾಂತಿಯನ್ನು ನಂಬಿರಿ. ಇಂದು ದೇವರು ಹೇಳುತ್ತಾರೆ, ಚಿಂತೆಯನ್ನು ನಿಮ್ಮ ಶಾಂತಿಯನ್ನು ಕಸಿಯಲು ಬಿಡಬೇಡಿ. ದೇವರ ಶಾಂತಿ ನಿಮ್ಮ ಹೃದಯವನ್ನು ಕಾಪಾಡುತ್ತದೆ. ಪ್ರಾರ್ಥನೆಗೆ ಮುಂಚೆ ಒಂದು ಮಾತು. ನಾವು ನಿಮ್ಮ ಕಮೆಂಟ್ಸ್ ಮತ್ತು ಪ್ರೇಯರ್ ರಿಕ್ವೆಸ್ಟ್ ನೋಡುತ್ತಿದ್ದೇವೆ. ನಾವು ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನಿಮಗೆ ಪ್ರೇಯರ್ ರಿಕ್ವೆಸ್ಟ್ ಇದ್ದರೆ ಕಮೆಂಟ್ಸ್ನಲ್ಲಿ ಬರೆಯಿರಿ. ಈಗ ಪ್ರಾರ್ಥನೆ. ಪ್ರಭುವಾದ ಯೇಸುವೆ, ಈ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಕೈಗಳಲ್ಲಿ ಇಡುತ್ತೇವೆ. ಚಿಂತೆಯಲ್ಲಿ ಇರುವವರಿಗೆ ಶಾಂತಿ ಕೊಡು. ಭಯದಿಂದ ನಿದ್ರೆ ಬರದವರಿಗೆ ವಿಶ್ರಾಂತಿ ಕೊಡು. ಕುಟುಂಬ ಸಮಸ್ಯೆಗಳಲ್ಲಿ ಶಾಂತಿ ಕೊಡು. ಆರ್ಥಿಕ ಕಷ್ಟಗಳಲ್ಲಿ ದಾರಿ ಮಾಡು. ಆರೋಗ್ಯ ಸಮಸ್ಯೆಗಳಲ್ಲಿ ಚೇತರಿಕೆ ಕೊಡು. ನಿನ್ನ ವಾಕ್ಯದಂತೆ ನಿನ್ನ ಶಾಂತಿ ಅವರ ಹೃದಯ ಮತ್ತು ಯೋಚನೆಗಳನ್ನು ಕಾಪಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ನೆನಪಿರಿ, ಚಿಂತೆಯಲ್ಲ, ಪ್ರಾರ್ಥನೆ ಪರಿಹಾರ. ಈ ಸಂದೇಶ ಆಶೀರ್ವಾದವಾಗಿದ್ದರೆ ದ ವರ್ಡ್ ಆಫ್ ಜೀಸಸ್ ಮಿನಿಸ್ಟ್ರಿ ಸಬ್ಸ್ಕ್ರೈಬ್ ಮಾಡಿ. ಪ್ರೈಸ್ ದ ಲಾರ್ಡ್.